ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ನಡುವೆ ಒಂದು ರೀತಿಯಲ್ಲಿ ದ್ವೇಷ, ಒಂದು ರೀತಿಯಲ್ಲಿ ಅಸೂಯೆ, ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಎಲ್ಲದೂ ಕೂಡ ಇರೋದು ಕಾಮನ್. ಇನ್ನು ಕೆಲವರ ನಡುವೆ ಕೆಲವರಿಗೆ ಏನೋ ಒಂದು ಭಿನ್ನಾಭಿಪ್ರಾಯ ಆರಂಭದಿಂದನೂ ಕೂಡ ಇರ್ತದೆ. ಹಾಗೆಯೇ ಇಲ್ಲಿ ರಕ್ಷಿತಾಗೆ ಒಂದಷ್ಟು ಜನರನ್ನು ಕಂಡ್ರೆ ಆಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಸಹಿಸಿಕೊಳ್ಳೋದಕ್ಕೆ ಇಷ್ಟಪಡೋದೇ ಇಲ್ಲ ರಕ್ಷಿತಾ. ಅದರಲ್ಲೂ ಕೂಡ ರಕ್ಷಿತಾ ಕೆಲವು ಸಲ ತೆಗೆದುಕೊಳ್ಳುವಂಥ ನಿರ್ಧಾರ ವೆರಿ ಸರ್ಪ್ರೈಸಿಂಗ್ ಆಗಿರುತ್ತದೆ. ಯಾಕೆ ಏನು ಬಹುಶಃ ಆಕೆಗೂ ಕೂಡ ಕೆಲವೊಂದು ಸಲ ಕಾರಣಗಳು ಗೊತ್ತಿರೋದಿಲ್ಲ, ಕ್ಲಾರಿಟಿ ಇರೋದಿಲ್ಲ. ಇನ್ನು ಕೆಲವು ಸಲ ಆಕೆ ಗೊತ್ತಿದ್ರೂ ಕೂಡ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತ ಹೇಳಿದ್ರೆ ಭಾಷೆಯ ಕಾರಣಕ್ಕೆ. ಹಾಗಿದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಸರ್ವೈವಲ್ ಆಗ್ತಾ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ರಕ್ಷಿತಾಗೆ ಇರುವಂಥ ಫ್ಯಾನ್ ಫಾಲೋಯಿಂಗ್ ಮತ್ತು ಆಕೆಯ ನೈಜ ಸ್ವಭಾವ. ಹೌದು, ರಕ್ಷಿತಾ ಶೆಟ್ಟಿಯ ಮನಸ್ಸಿನಲ್ಲಿ ಕಪಟತನ ಇಲ್ಲ. ಆದರೆ ಏನು ಹೇಳಬೇಕು ಅದನ್ನು ನೇರವಾಗಿ ನಿಷ್ಠುರವಾಗಿ ಹೇಳೋದೇ ಆಕೆಯ ಪಾಲಿಗೆ ಒಂದು ರೀತಿಯಲ್ಲಿ ವಿಲನ್ ರೀತಿ ಆಗಿಬಿಟ್ಟಿದೆ. ಆಕೆಯ ವ್ಯಕ್ತಿತ್ವನೇ ಆಕೆಗೆ ವಿಲನ್ ಆಗಿ ಪರಿಣಮಿಸಿದೆ. ಕಾರಣ ಏನು ಅಂತ ಹೇಳಿದ್ರೆ ಏನಾದರೂ ಒಂದು ವಿಚಾರವನ್ನು ಹೇಳಬೇಕು ಅಥವಾ ಯಾರ್ದಾದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಫಿಲ್ಟರ್ ಇಲ್ದಂಗೆ, ಮತ್ತು ಅವ್ರಿಗೆ ಬೇಸರ ಆಗುತ್ತೋ ಬೇಸರ ಆಗಲ್ವೋ, ಅಥವಾ ಈ ರೀತಿ ಹೇಳ್ಬೋದೋ ಈ ರೀತಿ ಹೇಳಬಾರ್ದೋ ಯೋಚನೆನೇ ಮಾಡೋದಿಲ್ಲ, ನೇರವಾಗಿ ಹಾಕೇ ಬಿಡೋದು ಬಾಂಬ್. ಇದು ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿಗೆ ನೆಗೆಟಿವ್ ಕೂಡ ಆಗ್ತಿದೆ. ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಈ ಕಾವ್ಯ ಬಗ್ಗೆ ರಕ್ಷಿತಾ ಶೆಟ್ಟಿಗೆ ಒಂದು ರೀತಿಯಲ್ಲಿ ನೋಡಿದ್ರೆ ಆಗದೆ ಇರುವಂಥ ಮನಸ್ಥಿತಿ. ಕಾವ್ಯ ಮತ್ತು ಸ್ಪಂದನ ಇಬ್ಬರ ಬಗ್ಗೆನೂ ಕೂಡ ಈಕೆಗೆ ಅಂಥ ಒಳ್ಳೆ ಒಪಿನಿಯನ್ ಇಲ್ಲ. ಅದಕ್ಕೆ ಕಾರಣವೂ ಕೂಡ ಇದೆ. ಹಾಗಾದರೆ ಏನದು ಕಾರಣ? ಅದನ್ನು ಧ್ರುವಂತೂ ಬಹಿರಂಗಪಡಿಸಿದ್ದಾರೆ. ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಅಂಶ ಏನಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೂ ಜನ ಸ್ಪರ್ಧಿಗಳಿರ್ತಾರಲ್ಲ, ಅಷ್ಟೂ ಜನ ಸ್ಪರ್ಧಿಗಳಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ಪಾಸಿಟಿವಿಟಿ ನೆಗೆಟಿವಿಟಿ ಇದ್ದೇ ಇರ್ತದೆ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಕಳೆದ ಕೆಲವು ವಾರಗಳಿಂದ ಕಾವ್ಯ ಶೈವ ಹಾಗೂ ಸ್ಪಂದನ ಸೋಮಣ್ಣನನ್ನು ಕಂಡ್ರೆ ರಕ್ಷಿತಾ ಶೆಟ್ಟಿಗೆ ಆಗ್ತಾ ಇರಲಿಲ್ಲ. ಇಬ್ಬರನ್ನ ಕಂಡ್ರೆ ಸಾಕು ರಕ್ಷಿತಾ ಶೆಟ್ಟಿ ಉರಿದು ಬೀಳ್ತಾ ಇದ್ಲು. ಅದರಲ್ಲೂ ಕೂಡ ಬಹುಶಃ ಕಳೆದ ವಾರದಲ್ಲಂತೂ ಸ್ಪಂದನನ ಮತ್ತು ರಕ್ಷಿತಾ ಶೆಟ್ಟಿ ಒಂದು ರೀತಿಯಲ್ಲಿ ನೇರವಾದಂತಹ ವಿರೋಧಿಗಳ ರೀತಿ ವರ್ತನೆಯನ್ನು ಮಾಡಿದರೆ ಕಾವ್ಯಳನ್ನು ಕಂಡರೂ ಕೂಡ ಈಕೆ ಇದೇ ರೀತಿಯಾದಂಥ ಭಾವನೆ ಇತ್ತು. ಕಾವ್ಯ ಕ್ಯಾಪ್ಟನ್ ಆಗಿದ್ದು ಕೂಡ ರಕ್ಷಿತಾ ಶೆಟ್ಟಿಗೆ ಇಷ್ಟ ಇಲ್ಲ ಅನ್ನೋದನ್ನು ನೇರವಾಗಿ ಆಕೆನೇ ಹೇಳಿದ್ಲು. ಅಲ್ಲಿಗೆ ರಕ್ಷಿತಾ ಶೆಟ್ಟಿಗೆ ಒಂದು ರೀತಿಯಲ್ಲಿ ಏನೋ ಒಂದು ಭಾವನೆ ಇದೆ. ಯಾರ ಬಗ್ಗೆ? ಈ ಕಾವ್ಯ ಬಗ್ಗೆ ಅಥವಾ ಸ್ಪಂದನ ಬಗ್ಗೆ. ಅಷ್ಟು ಒಳ್ಳೆಯ ಒಪಿನಿಯನ್ ಇವರಿಬ್ಬರ ಬಗ್ಗೆನೂ ಕೂಡ ಆಕೆಯ ಬಳಿ ಇಲ್ಲ ಅನ್ನೋದು ಕೂಡ ಸತ್ಯ. ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿದ್ದು ರಕ್ಷಿತಾ ಶೆಟ್ಟಿಯೇ. ಆದರೆ ಅದಕ್ಕೆ ರಕ್ಷಿತಾ ಶೆಟ್ಟಿ ಉತ್ತರವನ್ನು ಕೊಟ್ಟಿರಲಿಲ್ಲ. ಬಟ್ ಬದಲಾಗಿ ಇದಕ್ಕೆ ಉತ್ತರವನ್ನು ಹುಡುಕ್ತಾ ಹೋದಾಗ ಇಲ್ಲಿ ಧ್ರುವಂತು ಒಂದಷ್ಟು ಉತ್ತರಗಳನ್ನು ಕಂಡುಕೊಂಡಿದ್ದಾರೆ. ಹೌದು, ರಕ್ಷಿತಾ ಶೆಟ್ಟಿಗೆ ಕಾವ್ಯ ಮತ್ತು ಸ್ಪಂದನನನ್ನು ನೋಡಿದ್ರೆ ಯಾಕೆ ಆಗೋದಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ರುವಂತು ಬಹಿರಂಗವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಈಗ ನಾಮಿನೇಷನ್ ವೇಳೆ ಇಬ್ಬರನ್ನು ಕೂಡ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡ್ತಾ ಇದ್ರು. ಸೀಕ್ರೆಟ್ ರೂಮ್ನಲ್ಲಿ ಇದ್ದಾಗಲೂ ಸ್ಪಂದನ ಸೋಮಣ್ಣ ಹಾಗೂ ಕಾವ್ಯ ಶೈವ ಸೇಫ್ ಆಗಬಾರ್ದು ಅಂತ ಹೇಳ್ಬಿಟ್ಟು ರಕ್ಷಿತಾ ಶೆಟ್ಟಿ ಶತಪ್ರಯತ್ನವನ್ನು ಪಡಿದ್ರು. ಅಸಲಿಗೆ ಕಾವ್ಯ ಮತ್ತು ಸ್ಪಂದನ ಮೇಲೆ ರಕ್ಷಿತಾಗೆ ಯಾಕೆ ಈ ಪರಿ ದ್ವೇಷ? ಆ ಪ್ರಶ್ನೆಗೆ ಉತ್ತರ ಇಲ್ಲಿ ಧ್ರುವಂತು ಕೊಟ್ಟಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸೀಕ್ರೆಟ್ ರೂಮ್ನಲ್ಲಿದ್ದಂತಹ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವನ್ ಜೊತೆಗೆ ಕಿಚ್ಚ ಸುದೀಪ್ ಅವರು ನಡೆದಂಥ ಮಾತುಕತೆಯ ವೇಳೆ ಡಿಸಿಷನ್ ಮೇಕಿಂಗ್ನಲ್ಲಿ ಧ್ರುವಂತಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ಹೇಳ್ಬಿಟ್ಟು ರಕ್ಷಿತಾ ಪ್ರಶ್ನೆಯನ್ನು ಮಾಡಿದಾಗ ರಕ್ಷಿತಾಗೆ ಆಗ 1 ಅಂತೇಳಿ ಹೇಳ್ತಾರೆ ರಕ್ಷಿತಾ. ಯಾಕಂದರೆ ನಿರ್ಧಾರ ಮಾಡುವಾಗ ಸೂಕ್ತ ಕಾರಣಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ತಲೆಯಲ್ಲಿ ಹೆಸರು ಇರುತ್ತೆ, ಅದರ ರೀಸನ್ ಇಲ್ಲ. ಧ್ರುವಂತ ಡಿಸಿಷನ್ ಪರ್ಫೆಕ್ಟ್ ಇಲ್ಲ ಅಂತೇಳಿ ಅನಿಸುತ್ತೆ ಅಂತೇಳಿ ರಕ್ಷಿತಾ ನೇರವಾಗಿ ಧ್ರುವಂತ ವಿರೋಧನೂ ಕೂಡ ತಿರುಗಿ ಬೀಳ್ತಾರೆ. ಅಂದರೆ ಇಲ್ಲಿ ಒಂದಂತೂ ಸ್ಪಷ್ಟವಾಗ್ತದೆ, ಎಲ್ಲೋ ಒಂದು ಕಡೆ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತದೆ. ಇನ್ನು ಮತ್ತೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಏನಂತ ಹೇಳಿದ್ರೆ ನಾನು ಒಂದು ಕೊಡ್ತೀನಿ. ಯಾಕಂದರೆ ರಕ್ಷಿತರ ನಿರ್ಧಾರಗಳಿಗೆ ಫೌಂಡೇಶನ್ ಅನ್ನೋದೇ ಇರೋದಿಲ್ಲ. ಅವರಿಗೆ ಪರ್ಸ್ನಲಿ ಯಾರೂ ಕೂಡ ಇಷ್ಟ ಇಲ್ಲ. ಆದರೆ ಯಾರನ್ನ ಅವ್ರು ಇಷ್ಟಪಡೋದಿಲ್ವೋ ಅವರನ್ನೇ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ವಿನ್ ಆಗ್ತಾನೆ, ಇಲ್ಲಾಂದರೆ ನಾನು ವಿನ್ ಆಗ್ತೀನಿ ಅಂತೇಳಿ ಅವಳ ತಲೆಯಲ್ಲಿದೆ. ಗಿಲ್ಲಿ ಹತ್ತಿರ ಸ್ಪಂದನ ಕಾವ್ಯ ಇರಬಾರ್ದು, ಅಥವಾ ಯಾವ ಹುಡುಗಿಯೂ ಕೂಡ ಅಸೋಸಿಯೇಟ್ ಆಗಬಾರ್ದು. ಯಾಕಂದರೆ ಅದು ರಕ್ಷಿತ ಗೇಮ್ಗೆ ಎಫೆಕ್ಟ್ ಆಗ್ತದೆ ಅನ್ನುವಂತಹ ಮಹಾ ಸತ್ಯವನ್ನು ಧ್ರುವಂತ್ ಬಾಯ್ಬಿಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಯಿತೋ ಅರ್ಥ ಆಗಲಿಲ್ಲೋ ಗೊತ್ತಾಗಲಿಲ್ಲ. ಈಗ ಧ್ರುವಂತ್ ಹೇಳಿರೋದೇನು ಅಂತ ಹೇಳಿದ್ರೆ ಸ್ಪಂದನ ಮತ್ತು ಕಾವ್ಯ ಗಿಲ್ಲಿಗೆ ತುಂಬ ಕ್ಲೋಸ್ ಇದ್ದಾರೆ. ಗಿಲ್ಲಿ ಅಥವಾ ನಾನು ಈ ಸೀಸನನ್ನು ಗೆಲ್ಲಬೇಕು. ಯಾರ್ದು ಇದು ಉದ್ದೇಶ? ರಕ್ಷಿತಾ ಶೆಟ್ಟಿಯ ಉದ್ದೇಶ. ಇದನ್ನು ಬಹಿರಂಗಪಡಿಸಿರೋದು ಯಾರೋ?
ಇದೇ ರಕ್ಷಿತಾ ಶೆಟ್ಟಿಯ ಮತ್ತು ಆ, ಒಂದು ರೀತಿಯಲ್ಲಿ ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಶೆಟ್ಟಿಯ ಜೊತೆಗೆ ಒಂದು ವಾರ ಕಳೆದು ರಕ್ಷಿತಾ ಶೆಟ್ಟಿಯ ಪ್ರತಿಯೊಂದು ಆಲೋಚನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಿರುವಂಥ ಧ್ರುವಂತ ಬಹಿರಂಗಪಡಿಸಿರುವಂಥದ್ದು. ಅಷ್ಟರ ಮಟ್ಟಿಗೆ ಆತ ಗಮನಿಸಿ ಹೇಳಿದ್ದಾನೆ. ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಇಂಥದ್ದೊಂದು ಭಾವನೆ ಇದೆ. ಅಂದರೆ ಯಾವ ಕಾರಣಕ್ಕೂ ಕೂಡ ಈ ಕಾವ್ಯ ಕ್ಯಾಪ್ಟನ್ ಆಗಬಾರ್ದಾಗಿತ್ತು. ಕ್ಯಾಪ್ಟನ್ ಯಾಕೆ ಆಗಬಾರ್ದು ಅಂತ ಹೇಳಿದ್ರೆ, ಅಥವಾ ಯಾಕೆ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿಬಾರ್ದು ಅಂತ ಹೇಳಿ ಕೇಳಿದ್ರೆ, ಆಕೆ ಇಲ್ಲಿ ಗಿಲ್ಲಿಯ ಜೊತೆಗೆ ಕ್ಲೋಸ್ ಇದ್ದಾಳೆ ಅನ್ನುವಂಥ ಕಾರಣಕ್ಕೋಸ್ಕರ. ಅಂದರೆ ಈಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಗಿಲ್ಲಿ ಮತ್ತು ತಾನು ಇಬ್ಬರೇ ಈ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಲ್ಲಿ ಲೀಡ್ ಆಗಿ ಇರಬೇಕು. ನಮ್ಮಿಬ್ಬರನ್ನ ಯಾರೂ ಕೂಡ ದೂರ ಮಾಡಲಿಕ್ಕೂ ಕೂಡ ಬರಬಾರ್ದು, ನಮ್ಮಿಬ್ಬರ ಸುದ್ದಿಗೆ ಯಾರೂ ಕೂಡ ಬರಬಾರ್ದು, ನಾವೇ ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನೋದು ಈಕೆ ಲೆಕ್ಕಾಚಾರ. ಈಗ ಗಿಲ್ಲಿಗೆ ಕಾವ್ಯ ಅಥವಾ ಸ್ಪಂದನ ಕ್ಲೋಸ್ ಆಗಿ ಇದ್ರು ಅಂತ ಹೇಳಿದ್ರೆ ಈಕೆಯ ಆಟಕ್ಕೆ ಅದು ಪರಿಣಾಮ ಬೀರ್ತದೆ. ಹಾಗಾಗಿ ಬೇಡ ಅನ್ನುವಂಥದ್ದು ಈಕೆಯ ಒಂದು ಮೊಂಡುವಾದ, ಯಾರ್ದು ರಕ್ಷಿತಾ ಶೆಟ್ಟಿಯ ಮೊಂಡುವಾದ. ಅದನ್ನೇ ಇಲ್ಲಿ ಧ್ರುವಂತೂ ಬಹಿರಂಗಪಡಿಸಿದ್ದಾರೆ. ರಕ್ಷಿತಾಗೆ ಇನ್ಫ್ಯಾಕ್ಟ್ ಕಾವ್ಯ ಔಟ್ ಆಗಬೇಕು, ಫೇರ್ ಆಗಿ ನಾನು ಟೀಮನ್ನು ಡಿವೈಡ್ ಮಾಡಬೇಕು ಅಂತೇಳಿ ಹೇಳ್ತಿದ್ದಾಗ ಕಾವ್ಯ ತಂಡಕ್ಕೆ ವೀಕ್ ಇರೋರನ್ನ ಹಾಕಿ ಔಟ್ ಮಾಡಿ ಮನೋಗೆ ಕಳಿಸ್ಬೇಕು ಅನ್ನೋದು ರಕ್ಷಿತಾ ತಲೆಯಲ್ಲಿ ಇತ್ತು ಅನ್ನೋದು ಇಲ್ಲಿ ಈ ಧ್ರುವಂತ ಬಹಿರಂಗಪಡಿಸಿರುವಂಥ ಕಟು ಸತ್ಯ. ಗಿಲ್ಲಿ ಜೊತೆಗೆ ಸ್ಟ್ರಾಂಗ್ ಆಗಿ ಇರಬೇಕು ಅಂತಲೂ ಕೂಡ ಇತ್ತು. ಆದರೆ ರಕ್ಷಿತಾ ಬಯಸಿದ್ದೇ ಬೇರೆ, ದೇವರು ಕೊಟ್ಟಿದ್ದೇ ಬೇರೆ. ರಕ್ಷಿತಾ ಅಂದುಕೊಂಡಂತೆ ಆಗಲೇ ಇಲ್ಲ, ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಯ್ತು ಅಂತ ಹೇಳಿದರು ಅಂತ ಹೇಳ್ತಾ ಕಾವ್ಯನ ಔಟ್ ಮಾಡಲೇಬೇಕು ಅಂತೇಳಿ ಹೇಳ್ತಿದ್ದಂತಹ ಈಕೆ ಈಗ ಒಂದು ರೀತಿಯಲ್ಲಿ ಮುಚ್ಕೊಂಡು ಕೂರುವಂಥ ಪರಿಸ್ಥಿತಿ ಬಂದಿದೆ. ಕಾವ್ಯನೇ ಕ್ಯಾಪ್ಟನ್ ಆಗ್ತಾರೆ ಅಂತೇಳ್ಬಿಟ್ಟು ಯಾವಾಗ ಗೊತ್ತಾಗುತ್ತೋ ಆಗ ರಕ್ಷಿತಾ ಮುಖವನ್ನು ನೋಡೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಲ್ಲಿಗೆ ರಕ್ಷಿತಾ ಮನಸ್ಸಿನಲ್ಲಿರುವಂಥ ಉದ್ದೇಶವೇ ಸರಿಯಿಲ್ಲ, ಕ್ಯೂಟ್ ಇನ್ನೋಸೆಂಟ್ ಅನ್ನೋದು ಆ್ಯಕ್ಟಿಂಗ್ ಮಾತ್ರ ಅನ್ನುವಂಥದ್ದು ಧ್ರುವಂಥ ಅಭಿಪ್ರಾಯ ಇರಬಹುದು, ಏನೂ ಕೂಡ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ರಕ್ಷಿತಾ ಈ ರೀತಿ ಲೆಕ್ಕಾಚಾರವನ್ನು ಮಾಡಿದ್ದು ಕೂಡ ತಪ್ಪು ಅಂತೇಳಿ ಕೇಳಿದ್ರೆ ದೇವರನ್ನೇ ತಪ್ಪಲ್ಲ. ಯಾಕಂತ ಹೇಳಿದ್ರೆ ಈಗ ಒಬ್ಬೊಬ್ರದ್ದು ಒಂದೊಂದು ರೀತಿ ಲೆಕ್ಕಾಚಾರ ಕಣ್ರಿ. ಬಿಗ್ ಬಾಸ್ ಮನೆಯ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನೋದು ಅಲ್ಟಿಮೇಟ್ ಎಲ್ಲರದ್ದು ಕೂಡ ಬಯಕೆ. ಹೇಗೋ ಒಂದು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಬೇಕು. ಆ ಟ್ರೋಫಿಯನ್ನು ಗೆಲ್ಲೋದಕ್ಕೆ ಮತ್ತೊಂದು ದಾರಿಯನ್ನು ನಾವು ಪ್ರಯೋಗ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದೇ ದಾರಿಯಲ್ಲಿ ಹೋಗಬೇಕು. ಆ ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳು, ಏಳು ಬೀಳುಗಳು, ಸವಾಲುಗಳು ಎಲ್ಲವೂ ಕೂಡ ಎದುರಾಗೋದು ಕಾಮನ್. ಎಲ್ಲವನ್ನು ಕೂಡ ಎದುರಿಸಿ ನಿಂತು ಹೋಗುವಂಥದ್ದು ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲೂ ಕೂಡ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಿರುವಂಥ ಬೇರೆ ಬೇರೆ ಬೆಳವಣಿಗೆಗಳು ಒಂದು ಭಾಗವಾದರೆ, ಮತ್ತೊಂದು ಭಾಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸದಸ್ಯರ ಲೆಕ್ಕಾಚಾರಗಳು. ಇಲ್ಲೂ ಕೂಡ ಈಗ ರಕ್ಷಿತಾ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂದರೆ, ಆಕೆ ಏನು ಲೆಕ್ಕಾಚಾರ ಹಾಕ್ಕೊಂಡಿದ್ದಾಳೆ, ಕಾವ್ಯ ಮತ್ತು ಸ್ಪಂದನ ಹೊರಗಡೆ ಹೋದರೆ ನಾನು ಮತ್ತು ಗಿಲ್ಲಿ ಈ ಆಟವನ್ನು ಆಡ್ಬೋದು, ಮುಂದುವರಿಸ್ಬೋದು ಅಂತೇಳಿ ಅಂದ್ಕೊಂಡಿದ್ದಾಳೆ. ಬಟ್ ಇದು ವರ್ಕೌಟ್ ಆಗುತ್ತಾ? ಈ ಪ್ಲ್ಯಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಡೋಕ್ಕಾಗುತ್ತಾ? ಇದು ಈಗಿರುವಂಥ ಲೆಕ್ಕಾಚಾರ. ವಾಟ್ ಎವರ್ ಇರುವಂತಹ ನಿಮಗೆ ಏನನ್ಸುತ್ತೆ ಅಂದರೆ, ಈ ಎಲ್ಲವನ್ನು ಕೂಡ ನೋಡ್ತಿರುವಂಥ ರಕ್ಷಿತಾ ಶೆಟ್ಟಿ ಮನಸ್ಥಿತಿ ಬಗ್ಗೆ ಇರ್ಬೋದು, ರಕ್ಷಿತಾ ಶೆಟ್ಟಿ ಈ ರೀತಿ ಆಲೋಚನೆ ಮಾಡ್ತಿರೋದ್ರ ಬಗ್ಗೆ ಇರ್ಬೋದು, ಹಾಗೆಯೇ ಇಲ್ಲಿ ಗಿಲ್ಲಿ ಜೊತೆಗೆ ಸ್ಪಂದನ ಮತ್ತು ಕಾವ್ಯ ಕ್ಲೋಸ್ ಆಗಿರೋದ್ರ ಬಗ್ಗೆ ಇರ್ಬೋದು, ಎಲ್ಲದ್ರ ಬಗ್ಗೆಯೂ ಕೂಡ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.